Mauryan dynasty, the Mauryas. They ruled India from 320 BCE to 180 BCE. The Mauryan Empire was the first great empire of India. Many small states were united and brought under a single rule. India achieved political unity for the first time. Major parts of South India as well as North India included in the Mauryan Empire. ಪ್ರಪ್ರಥಮ ಬಾರಿಗೆ ಭಾರತದ ಒಂದು ದೊಡ್ಡ ಸಾಮ್ರಾಜ್ಯ ಅಂತ ನಾವು ಹೇಳುವಂಥದ್ದು ಮೌರ್ಯನ್ ಸಾಮ್ರಾಜ್ಯ. ಪ್ರಾಚೀನ ಭಾರತದ ಪ್ರಥಮ ಸಾಮ್ರಾಜ್ಯ ಮೌರ್ಯನ್ ಸಾಮ್ರಾಜ್ಯ. ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತದ ಹೆಚ್ಚಿನ ಜಾಗಗಳು ಈ ಸಾಮ್ರಾಜ್ಯಕ್ಕೆ. Now you will be interested to know who was the founder of this dynasty. Founder was Chandragupta Maurya. His capital was Pataliputra. At present it is called Patna in Bihar state. He defeated the Nanda ruler Dhanananda. Chandragupta Maurya defeated Seleucus of Greece, who was ruling some part of India. Seleucus gave his daughter in marriage to Chandragupta Maurya. Seleucus maintained friendly relation with the Mauryas and sent Megasthenes as ambassador to Pataliputra. It is said that Chandragupta Maurya undertook many military conquests and established a large empire. ನಮಗೆ ಈಗ ಮ್ಯಾಪಲ್ಲಿ ಕಾಣಿಸುವುದೇ ಚಂದ್ರಗುಪ್ತ ಮೌರ್ಯನ ಕಾಲದ ಮೌರ್ಯನ್ ಎಂಪೈರ್. ಸೌತ್ ಇಂಡಿಯಾ ಅದರಲ್ಲಿ ಇನ್ಕ್ಲೂಡ್ ಆಗಿರಲಿಲ್ಲ, ಕಳಿಂಗ ಕೂಡ ಇನ್ಕ್ಲೂಡ್ ಆಗಿರಲಿಲ್ಲ. ಲೇಟರ್, ಅಕಾರ್ಡಿಂಗ್ ಟು ದ ಜೈನ ಟ್ರೆಡಿಷನ್, ಇನ್ ದ ಲಾಸ್ಟ್ ಡೇಸ್ ಆಫ್ ಹಿಸ್ ರೇನ್, ಚಂದ್ರಗುಪ್ತ abdicated the throne and embraced Jainism. Under the influence of a Jain scholar Bhadrabahu, he came to Shravanabelagola, and later in 300 BCE he performed Sallekana Vrata and died. The hill on which he stayed is known as Chandragiri, and the temple built by him as Chandragupta Basadi. ಚಂದ್ರಗುಪ್ತ ಮೌರ್ಯನು ಭದ್ರಬಾಹು ಎಂಬ ಒಬ್ಬ ಜೈನ ಸನ್ಯಾಸಿಯ ಮಾರ್ಗದರ್ಶನದಲ್ಲಿ ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ತನ್ನ ಕೊನೆಯ ದಿನಗಳನ್ನು ಕಳೆದರು ಅಂಥೇಳಿ ಜೈನ ಸಂಪ್ರದಾಯ ಹೇಳ್ತದೆ. ಜೈನ ಧರ್ಮವನ್ನು ಸ್ವೀಕರಿಸಿದರು. ಸಾಶಾಪು 300ರಲ್ಲಿ ಸಲ್ಲೇಖನವನ್ನು ಆಚರಿಸಿ ಪ್ರಾಣತ್ಯಾಗ ಮಾಡಿದರು ಅಂತೇಳಿ ಹೇಳ್ತಾರೆ. ಚಂದ್ರಗುಪ್ತ ಮೌರ್ಯನು ನೆಲೆಸಿದ್ದ ಬೆಟ್ಟವನ್ನು ಇವತ್ತಿಗೆ ಕೂಡ ಚಂದ್ರಗಿರಿ ಎಂದು ಕರೀತಾರೆ. ಆತನಿಂದ ನಿರ್ಮಿಸಲ್ಪಟ್ಟ ದೇವಾಲಯವನ್ನು, ಜೈನ ದೇವಾಲಯವನ್ನು ಚಂದ್ರಗುಪ್ತ ಬಸದಿ ಎಂದು ಕರೀತಾರೆ. ಎ ಪಾಯಿಂಟ್ ಶುಡ್ ಬಿ ನೋಟೆಡ್ ಹಿಯರ್ that a person is responsible for establishing this dynasty in ancient India. Who is this person? That is ಚಾಣಕ್ಯ. ಚಾಣಕ್ಯನು ಉತ್ತರ ಭಾರತದಲ್ಲಿ ಮೌರ್ಯರ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಕಾರಣನಾದ ಮೂಲಕರ್ತೃ. ಹೂ ಇಸ್ ಚಾಣಕ್ಯ? ಯಾರು ಇವನು? ಚಾಣಕ್ಯನು ಪ್ರಾಚೀನ ಭಾರತದ ಒಬ್ಬ ಹೆಸರಾಂತ ರಾಜನೀತಿ ನಿಪುಣ. He was from Takshashila. He was a Brahmin from Takshashila. He was an ancient Indian teacher. He was a philosopher. He was an economist. He was a jurist. He was a royal advisor. ಇವನಿಗೆ 2 ವಿಷಯಗಳನ್ನು ಭಾರತದಲ್ಲಿ ಕೊನೆಗಾಣಿಸಬೇಕಿತ್ತು. Though he was a philosopher, he trained a boy called Chandragupta Maurya to start a new dynasty and empire.
ಏನು ಎರಡು ವಿಷಯಗಳನ್ನು ಕೊನೆಗಾಣಿಸಬೇಕಿತ್ತು? ವಾಟ್ ಆರ್ ದ ಟೂ ಥಿಂಗ್ಸ್ ದ್ಯಾಟ್ ಹಿ ವಾಂಟೆಡ್ ಟು ಎಂಡ್? ಫಸ್ಟ್ಲಿ, he wanted to end the wicked ruling administration of Nanda dynasty. Dhanananda was the last ruler of Nanda dynasty. He was defeated by Chandragupta Maurya. So the Nandas were powerful in North India. They were not good. So Chanakya wanted to end their rule in India. That is the first thing. Secondly, he wanted to end the rule of Greeks in India. ಭಾರತದ ವಾಯವ್ಯ ದಿಕ್ಕುನ ಕೆಲವು ಭಾಗಗಳು ಗ್ರೀಕರ ಕೈವಶವಾಗಿತ್ತು. ಹಾಗಾಗಿ ಭಾರತವನ್ನು ಗ್ರೀಕರ ಆಳ್ವಿಕೆಯಿಂದ ಮುಕ್ತಗೊಳಿಸುವುದು ಅವನ ಇನ್ನೊಂದು ಧ್ಯೇಯವಾಗಿತ್ತು. ಸೊ ಈ ಎರಡು ಕಾರಣಗಳಿಂದಾಗಿ ಚಂದ್ರಗುಪ್ತ ಮೌರ್ಯ ಅಂತ ಹೇಳುವ ಬಾಲಕನನ್ನು ಕರೆದುಕೊಂಡು ಹೋಗಿ ವಿದ್ಯಾಭ್ಯಾಸವನ್ನು ಕೊಡಿಸಿ ಎಲ್ಲ ವಿದ್ಯೆಗಳನ್ನು ಅವನಿಗೆ ಬೋಧಿಸಿ ಅಡ್ಮಿನಿಸ್ಟ್ರೇಷನ್ ಮಾಡುವ ವಿಷಯವನ್ನು ಕೂಡ ಅವನಿಗೆ ವಿವರಿಸಿ ಅದರ ಆಡಳಿತ ವ್ಯವಸ್ಥೆಯ ಬಗ್ಗೆ ಅವನಿಗೆ ಮಾಹಿತಿಯನ್ನು ಕೊಟ್ಟು ಒಂದು ಬಲಿಷ್ಠ ಸೈನ್ಯವನ್ನು ಕಟ್ಟಿಸಿ ಪಂಜಾಬಿನ ರಾಜರುಗಳನ್ನೆಲ್ಲ ಸೋಲಿಸಿ ಮಗಧ ಸಾಮ್ರಾಜ್ಯದ ಮೇಲೆ ದಾಳಿನ ಮಾಡಿ ನಂದರ ಕೊನೆಯ ರಾಜ ಧನನಂದನನ್ನು ಕೊಂದು ಅವನ ಕ್ರೂರ ಆಡಳಿತವನ್ನು ಕೊನೆಗಾಣಿಸಿ ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ ವ್ಯಕ್ತಿಯೇ ಚಾಣಕ್ಯ. ಚಾಣಕ್ಯನ ಇನ್ನೊಂದು ಹೆಸರು ಕೌಟಿಲ್ಯ. ವಿಷ್ಣುಗುಪ್ತ ಅಂತಲೂ ಅವನನ್ನು ಕರೀತಾರೆ. ಸೊ ಹಿ ಈಸ್ ವೆರಿ ಫೇಮಸ್ for writing a book called Arthashastra. Chanakya or Kautilya has written a book called Arthashastra. ಅರ್ಥಶಾಸ್ತ್ರವನ್ನು ಸಂಸ್ಕೃತದಲ್ಲಿ ರಚಿಸಲ್ಪಟ್ಟಿದೆ. ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಸಂಸ್ಥೆಯ ಗ್ರಂಥಪಾಲಕರಾಗಿದ್ದ ಡಾಕ್ಟರ್ ಶ್ಯಾಮಶಾಸ್ತ್ರಿಯವರು 1905ರಲ್ಲಿ ಈ ಗ್ರಂಥವನ್ನು ಸಂಶೋಧಿಸಿ ಅದರ ಇಂಗ್ಲಿಷ್ ಭಾಷಾಂತರವನ್ನು 1909ರಲ್ಲಿ ಪ್ರಕಟಿಸಿದರು. ದಿಸ್ ಬುಕ್ ಅರ್ಥಶಾಸ್ತ್ರ ಕನ್ಸಿಸ್ಟ್ಸ್ ಆಫ್ 3 parts. Its contents can be divided into 3 main parts. First part deals with the king and his council, ರಾಜ ಮತ್ತು ಸಲಹಾ ಸಮಿತಿ, along with the government, ಸರಕಾರ. ರಾಜ, ಸಲಹಾ ಸಮಿತಿ, ಸರಕಾರ. The king, his council and the government. Second part consists of civil and criminal law. ನಾಗರಿಕ ಕಾನೂನು ಮತ್ತು ಅಪರಾಧಿ ಕಾನೂನುಗಳ ಬಗ್ಗೆ ಸೆಕೆಂಡ್ ಪಾರ್ಟಲ್ಲಿದೆ. ಥರ್ಡ್ ಪಾರ್ಟ್ consists of interstate law, diplomacy and war. ಅಂತರ್ರಾಜ್ಯ ಕಾನೂನು, ರಾಯಭಾರ ನೀತಿ ಮತ್ತು ಯುದ್ಧದ ಬಗ್ಗೆ ಮೂರನೆಯ ಪಾರ್ಟಲ್ಲಿ ಬರೆದಿದೆ. ಈ ಬುಕ್ಕಲ್ಲಿ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಒಟ್ಟು ರಾಜ್ಯದ 4 ಅಂಗಗಳ ಬಗ್ಗೆ ವಿವರಿಸಿರುತ್ತಾರೆ. ದೇ ಆರ್ ಕಾಲ್ಡ್ ಆಸ್ ದ 7 limbs ಆಫ್ ದ ಸ್ಟೇಟ್ಸ್. ಸಪ್ತಾಂಗ ಅಂತೇಳಿ ಹೇಳಲ್ಪಟ್ಟಿದೆ. ಯಾವುದದು 7 ಅಂಗಗಳು? ಫಸ್ಟ್ ಒನ್ ದ ರಾಜ, ರಾಜನ ಬಗ್ಗೆ, ಕಿಂಗ್. ದೆನ್ ಮಂತ್ರಿ, ದಟ್ ಈಸ್ ಕೌನ್ಸಿಲ್, ಸಲಹಾ ಸಮಿತಿ. ದೆನ್ ಜನಪದ, ದಟ್ ಈಸ್ ಪಾಪ್ಯುಲೇಷನ್ ಆ್ಯಂಡ್ ಲ್ಯಾಂಡ್, ಜನಸಂಖ್ಯೆ ಮತ್ತು ಭೂಪ್ರದೇಶದ ಬಗ್ಗೆ. 4ನೇದಾಗಿ ದುರ್ಗ, ದಟ್ ಈಸ್ ಫೋರ್ಟ್, ಕೋಟೆಯ ಬಗ್ಗೆ. 5ನೇದಾಗಿ ಕೋಶ, ಟ್ರೆಷರಿ, ಖಜಾನೆ ಬಗ್ಗೆ. 6ನೇದ್ದು ಬಲ, ದಟ್ ಈಸ್ ಆರ್ಮಿ, ಸೇನೆ ಬಗ್ಗೆ.
ಕೊನೆಯದಾಗಿ ಮಿತ್ರ, ದಟ್ ಈಸ್ ಆಲೀಸ್, ಮಿತ್ರ ರಾಜ್ಯಗಳ ಬಗ್ಗೆ. ಸೊ ದೀಸ್ ಆರ್ ದ 7 limbs explained in ಅರ್ಥಶಾಸ್ತ್ರ. 7 limbs of the state. They are kingship, council, population and land, fort, treasury, army and allies. ರಾಜ, ಮಂತ್ರಿ, ಜನಪದ, ದುರ್ಗ, ಕೋಶ, ಬಲ ಮತ್ತು ಮಿತ್ರ. ಮಕ್ಕಳೇ, ನೋ ಸೋರ್ಸಸ್ ನೋ ಹಿಸ್ಟ್ರಿ. ಯು ಆಲ್ ನೋ ಇಟ್. ವಿದೌಟ್ ಸೋರ್ಸಸ್ ಹಿಸ್ಟ್ರಿ ವಿಲ್ ಬಿಕಮ್ ಆನ್ ಇಮ್ಯಾಜಿನರಿ ಸ್ಟೋರಿ, ಇಸಂಟ್ ಇಟ್? ಮೂಲಾಧಾರಗಳಿಲ್ಲದೆ ಇತಿಹಾಸ ಒಂದು ಕಾಲ್ಪನಿಕ ಕಥೆಯಾಗಿರಬಹುದು ಅಂತ ನಾವು ನೋಡಿಯಾಗಿದೆ. ಹಾಗಾದರೆ ಮೌರ್ಯರ ಬಗ್ಗೆ ತಿಳಿಬೇಕಾದ್ರೆ ಏನು ಮೂಲಾಧಾರಗಳು ನಮಗೆ ಲಭ್ಯವಿದೆ ಅಂತೇಳಿ ನೋಡುವ. ಫಸ್ಟ್ಲಿ, ದ ಮೇನ್ ಸೋರ್ಸ್ ಈಸ್ ಅರ್ಥಶಾಸ್ತ್ರ ಆಫ್ ಕೌಟಿಲ್ಯ, ಕೌಟಿಲ್ಯನ ಅರ್ಥಶಾಸ್ತ್ರ. ನೆಕ್ಸ್ಟ್, ಇಂಡಿಕಾ ಆಫ್ ಮೆಗಸ್ತನೀಸ್, ಮೆಗಸ್ತನೀಸನ ಇಂಡಿಕಾ. ವಿ ನೋ ದ್ಯಾಟ್ ಸೆಲ್ಯೂಕಸ್ ಸೆಂಟ್ Megasthenes as ambassador to the court of Chandragupta Maurya. He has written a book called Indica. This is also a source for history of Mauryas. Third one, Mudra Rakshasa of Vishakadatta. ವಿಶಾಖದತ್ತ ಅಂತ ಹೇಳುವವನು ಬರೆದ ಒಂದು ನಾಟಕ, ಸಂಸ್ಕೃತ ನಾಟಕ ಮುದ್ರಾ ರಾಕ್ಷಸ. ಇದರಲ್ಲಿ ಧನನಂದನನ್ನು ಹೇಗೆ ಚಂದ್ರಗುಪ್ತ ಮೌರ್ಯ ಸೋಲಿಸಿದ್ದಾನೆ ಇತ್ಯಾದಿ ವಿಷಯಗಳು ಇವೆ. ನಾಲ್ಕನೇದಾಗಿ ಅಶೋಕನ್ ಎಡಿಕ್ಟ್ಸ್, ಅಶೋಕನ ಶಾಸನಗಳು. 100 ಶಾಸನಗಳ ಲಭ್ಯವಿದೆ ನಮಗೆ. ಫಿಫ್ತ್ ಒನ್, ಮಾನ್ಯುಮೆಂಟ್ಸ್, ದ ಸ್ಮಾರಕಗಳು, ಅವರು ಕಟ್ಟಿಸಿದ ಮಾನ್ಯುಮೆಂಟ್ಸ್. ಸಿಕ್ಸ್ತ್ ಒನ್, ಸಿಲೋನೀಸ್ ಕ್ರಾನಿಕಲ್ಸ್, ಸಿಲೋನಿನ ಕೃತಿಗಳಾದ ದೀಪವಂಶ ಮತ್ತು ಮಹಾವಂಶ. ಹೀಗೆ ಹಲವಾರು ಇಂಪಾರ್ಟೆಂಟ್ ಸೋರ್ಸಸ್ ಆರ್ ಅವೈಲಬಲ್ ಟು ನೋ ಅಬೌಟ್ ದ ಹಿಸ್ಟ್ರಿ ಆಫ್ ಮೌರ್ಯಾಸ್. Chandragupta died in 300 BCE performing the Sallekana Vrata in Savanabellagola. When he died, the empire passed on to his son Bindusara. Bindusara ruled the empire from 300 to 273 BCE. After that, his grandson Ashoka ruled the kingdom. Ashoka or King Ashoka was the greatest ruler of the Mauryan Empire. He became a father to his people too. Ashoka became the new emperor after his father's death in 274 BC. But he could not be coronated till 269 BCE. ಅವನು ರಾಜ 273 BCಯಲ್ಲಿ ಅಂತ ಆಗಿದ್ರು. ಅವನ ಪಟ್ಟಾಭಿಷೇಕ ಆದದ್ದು 269 BCಯಲ್ಲಿ. ಯಾಕೆಂದರೆ ಅವನು ಸಿಂಹಾಸನಕ್ಕೋಸ್ಕರ ಹೋರಾಟ ಮಾಡಬೇಕಾಯ್ತಂತೆ. ಯಾರೊಂದಿಗೆ ಹೋರಾಟ? ವಿತ್ ಹಿಸ್ ಓನ್ ಬ್ರದರ್ಸ್, ಸ್ಟೆಪ್ ಬ್ರದರ್ಸ್. It seems Bindusara had many wives and Ashoka had 99 step brothers. 99 ಜನ ಮಲ ಸಹೋದರರಿದ್ರು. ಅವರ ಜೊತೆ ಎಲ್ಲ ಹೋರಾಡಿ ಅವರನ್ನೆಲ್ಲ ಸಾಯಿಸಿ ಕೊನೆಗೆ ಇವನು ರಾಜ ಆದದ್ದು ಅಂಥೇಳಿ ಹೇಳ್ತಿದೆ. ಸೊ ಹೇಗಿದ್ದ ಅವನು ಅಂದರೆ, ಹಿ ವಾಸ್ ವೆರಿ ವಿಕೆಡ್ ನೇಚರ್ ಅವನಾಗಿದ್ದಂತೆ. ಬ್ಯಾಡ್ ಟೆಂಪರ್ ಇತ್ತಂತೆ ಅವನಿಗೆ. ಸೊ ಭೂಮಿಯನ್ನು ನರಕ ಮಾಡಿದ್ದ ಅವನು. ಓಕೆ, ಸೊ ಎಲ್ಲ ಟಾರ್ಚರ್, ಕೊಲ್ಲುವುದು, ಹಿಂಸೆ ಇದೇ ಆಯಿತು. ಹಾಗಾಗಿ ಹಿ ವಾಸ್ ಕಾಲ್ಡ್ ಆಸ್ ಚಂದ್ ಅಶೋಕ. ಸಂಸ್ಕೃತದಲ್ಲಿ ಅಶೋಕ ದ ಫಿಯರ್ಸ್, ಭಯಾನಕ ಅಶೋಕ. ಓಕೆ, ಸೊ 8 ವರ್ಷ ಅವನು ಎಕ್ಸ್ಪ್ಯಾಂಡ್ ಮಾಡಿದ. ಎಂಪೈರ್ ವಾಸ್ ಎಕ್ಸ್ಪ್ಯಾಂಡೆಡ್. ಬಟ್
one place was remaining to be included in his kingdom. That place name is ಕಳಿಂಗ. ಕಳಿಂಗ ಅಂತ ಹೇಳುವ ಜಾಗ ಒರಿಸ್ಸಾದಲ್ಲಿ ಇರುವ ಜಾಗ ಅದು ಅವನ ಎಂಪೈರಿಗೆ ಸೇರಿರಲಿಲ್ಲ. ಸೊ ಆ ಜಾಗವನ್ನು ಸೇರಿಸಲಿಕ್ಕೆ ಬೇಕಾಗಿ ಒಂದು ಯುದ್ಧವನ್ನು ಮಾಡಬೇಕಾಯಿತು. ಸೊ ದಟ್ ಈಸ್ ಕಾಲ್ಡ್ ಆಸ್ ದಿ ಕಳಿಂಗ ವಾರ್. ಇಟ್ ವಾಸ್ fought in the year 261 BCE. So Kalinga was a powerful kingdom. ಸೊ ಇವನು ಏನು ಮಾಡ್ತಾನೆ, ಮಾರ್ಚ್ ಮಾಡ್ತಾನೆ. ಹಿ ಮಾರ್ಚ್ ಟು ಕಳಿಂಗ. ಎ ಫಿಯರ್ಸ್ ಬ್ಯಾಟಲ್ ವಾಸ್ ಫಾಟ್ ಬಿಟ್ವೀನ್ ದೆಮ್. ಇದರ ಬಗ್ಗೆ ರಾಕ್ ಎಡಿಟ್ 13th ರಾಕ್ ಎಡಿಟ್ gives us details about the conquest of Kalinga and its results. It tells that about 1 lakh soldiers were killed, 1,50,000 soldiers were captured. Why do you think Ashoka inscribed on rocks his feelings on Kalinga war? ಕಳಿಂಗ ಯುದ್ಧದ ಬಗ್ಗೆ 13ನೇಯ ರಾಕ್ ಈಜಿಪ್ಟಲ್ಲಿ ಅವನು ಕೆತ್ತಿಸ್ತಾನೆ, ಶಾಸನವನ್ನು ಕೆತ್ತಿಸ್ತಾನೆ. ಯಾಕೆ ಅಂತ ಕೇಳ್ತಾರೆ. ಈಗ ಅದೊಂದು ಪ್ರಶ್ನೆ, ಯಾಕೆ ಕಳಿಂಗ ವಾರಿನ ಬಗ್ಗೆ ಶಾಸನ ಯಾಕೆ ಅಂತ ಕೇಳಿ. ದ ಕಳಿಂಗ ವಾರ್ ವಾಸ್ ಫಾಟ್ ಇನ್ 261 BCE. After the end of the Kalinga war, Emperor Ashoka inscribed his feelings on rocks to show the world how sorry he was feeling. ಎಷ್ಟು ಬೇಸರ ಆಯ್ತು ಅವನಿಗೆ ಅಂತ ಆ ರಾಕಲ್ಲಿ ಅವನು ತಿಳಿಸ್ತಾನೆ, ಬರಹದ ಮುಖಾಂತರ ತಿಳಿಸ್ತಾನೆ. To let the world know about the nature of war, which brings nothing good but misery. ಯುದ್ಧ ಏನಾದರೂ ಒಳ್ಳೇದಂತರ್ತದ? ಇಲ್ಲ, ಎಲ್ಲ ಕಷ್ಟ ನಷ್ಟವನ್ನು, ಸಾವು ನೋವನ್ನು ಮಾತ್ರ ತರುವುದು ಯುದ್ಧ ಅಂತೇಳಿ ಆ ರಾಕ್ ಎಡಿಟಲ್ಲಿ ಬರೆಸ್ತಾನೆ. ಸೊ ಇಟ್ ಬ್ರಿಂಗ್ಸ್ ಮಿಸರಿ, ಸಾರೋ, ಫಿಯರ್, chaos and destruction. He wanted to reflect his feelings of misery and sorrow. ಹಾಗೆ ತುಂಬ ಅವನಿಗೆ ಬೇಸರ ಆಗಿದೆ ಅಂತ ಹೇಳುವುದನ್ನು ತಿಳಿಯಪಡಿಸಲಿಕ್ಕೆ ಬೇಕಾಗಿ ರಾಕ್ ಎಡಿಟ್ 13 was inscribed by Ashoka. Ashoka walked across the Kalinga battlefield looking upon the death and destruction and experienced a profound change of heart. ಯುದ್ಧ ಭೂಮಿಗೆ ಹೋಗಿ ಆ ಸಾವು, ನೋವು, ರೋದನವನ್ನು ನೋಡಿ ಅವನ ಮನಸ್ಸು ಪರಿವರ್ತನೆಯಾಯಿತಂತೆ. ಬಹಳ ಕ್ರೂರಿಯಾಗಿದ್ದ ಅಶೋಕ ಆ ಕ್ರೂರತನವನ್ನು ಬಿಡಲು ನಿರ್ಧರಿಸಿದ. ನಾವು ನಮ್ಮ ಮನಸ್ಸಿನ ಪ್ರತಿಬಿಂಬ ನೋಡಿ. ಆಫ್ಟರ್ ದ ಕಳಿಂಗ ವಾರ್, ಅಶೋಕ ಕಂಪ್ಲೀಟ್ಲಿ ಚೇಂಜ್ಡ್. He changed his mind. In his own words, he tells, I will change. I will no longer be known as the evil Ashoka, but as Ashoka, the angel. ನಾನಿನ್ನು ಈವಿಲ್ ಆಗಿರೋದಿಲ್ಲ, ಏಂಜಲ್ ಥರ ಇರ್ತೇನೆ, ದೇವತೆಯಾಗಿರ್ತೇನೆ, ರಾಕ್ಷಸ ಪ್ರವೃತ್ತಿಯನ್ನು ಬಿಡ್ತೇನೆ ಅಂತೇಳಿ ಅನ್ಕೊಳ್ತಾನೆ. ಅನ್ಕೊಂಡ ಹಾಗೆಯೇ ಮಾಡ್ತಾನೆ. ಮ್ಯಾಪಲ್ಲಿ ನೋಡ್ಬೋದು ಕಳಿಂಗ ದೇಶ ಇದ್ದ ಜಾಗ.